ವಾಲ್ಮೀಕಿ ಆಶ್ರಮ. ರಾಮಾಯಣದಲ್ಲಿ ಬರುವ ವಾಲ್ಮೀಕಿ ಆಶ್ರಮ ಬಹಳ ಪ್ರಸಿದ್ಧವಾದದ್ದು. ಸೀತೆಯು ಹೆಚ್ಚಿನ ದಿನಗಳನ್ನು ಅಲ್ಲಿಯೇ ಕಳೆದಳು. ರಾವಣನ ಲಂಕೆಯಲ್ಲಿ ಕಳೆದಿದ್ದು 10 ತಿಂಗಳ ಕಾಲ ಮಾತ್ರ. ಹೀಗಿದ್ದರೂ ಅಪವಾದ ಬಂತು. ಸೀತೆಯನ್ನು ವಾಲ್ಮೀಕಿ ಆಶ್ರಮದ ಬಳಿಯಲ್ಲಿಯೇ ಬಿಟ್ಟು ಬರಲು ರಾಮ ಲಕ್ಷ್ಮಣನಿಗೆ ಸೂಚನೆಯನ್ನು ಕೊಟ್ಟಿರ್ತಾನೆ. ಅದರ ಪ್ರಕಾರ ಲಕ್ಷ್ಮಣನು ಸೀತೆಯನ್ನು ಆಶ್ರಮದ ಬಳಿಯಲ್ಲಿ ಬಿಟ್ಟು ಬರ್ತಾನೆ. ಆ ವೇಳೆಗೆ ಸೀತೆ ತುಂಬು ಗರ್ಭಿಣಿ. ವಾಲ್ಮೀಕಿ ಆಶ್ರಮದ ಹತ್ತಿರದಲ್ಲಿಯೇ ಇದ್ದುದರಿಂದ ಆಶ್ರಮವಾಸಿಗಳು ಸೀತೆಯನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳಿ ಜವಳಿ ಮಕ್ಕಳು ಜನಿಸ್ತಾರೆ. ರಾಮನು ಅವರನ್ನು ಕರೆದುಕೊಂಡು ಅಯೋಧ್ಯೆಗೆ ಹೋದಾಗ ಮಕ್ಕಳಿಗೆ 12 ವರ್ಷಗಳಾಗಿತ್ತು. ಅಷ್ಟು ಕಾಲ ಸೀತೆ ಅಲ್ಲಿಯೇ ಇದ್ದರೂ ಯಾವ ಅಪವಾದವೂ ಬರಲಿಲ್ಲ. ಯಾಕೆ ಅಂತಂದರೆ ಸೀತೆಯು ವಾಲ್ಮೀಕಿ ಮಹರ್ಷಿಗಳ ತಂಗಿಯಾಗುತ್ತಾಳೆ. ಇಬ್ಬರೂ ಮಣ್ಣಿನಿಂದಲೇ ಬಂದದ್ದು. ವಾಲ್ಮೀಕಿಯ ಹೆಸರು ಪ್ರಚೇತಸ. ನಾರದ ಮುನಿಗಳು ರಾಮನಾಮ ಬೋಧಿಸಿದಾಗ ಅವರು ತಪಸ್ಸನ್ನಾಚರಿಸಿದರು. ಹೀಗೆ ಬಹಳ ಕಾಲ ಕುಳಿತಿದ್ದುದರಿಂದ ಅವರ ಮೈ ಮೇಲೆ ಹುತ್ತ ಬೆಳೆಯಿತು, ಅಂದರೆ ಮಣ್ಣು. ಅದರಿಂದ ಹೊರಬಂದರು. ಸೀತೆ ಜನಕನ ರಾಜ್ಯದಲ್ಲಿ ನೇಗಿಲಿನಿಂದ ಉಳುವಾಗ ಭೂಮಿಯಿಂದ ಆವಿರ್ಭವಿಸಿದಳು. ಹೀಗೆ ಅವರಿಬ್ಬರು ಅಣ್ಣ ಮತ್ತು ತಂಗಿ. ಆದ್ದರಿಂದ ಸೀತೆಗೆ ವಾಲ್ಮೀಕಿ ಆಶ್ರಮವು ತವರು ಮನೆ. ವಾಲ್ಮೀಕಿ ಆಶ್ರಮ. ರಾಮಾಯಣದಲ್ಲಿ ಬರುವ ವಾಲ್ಮೀಕಿ ಆಶ್ರಮ ಬಹಳ ಪ್ರಸಿದ್ಧವಾದದ್ದು. ಸೀತೆಯು ಹೆಚ್ಚಿನ ದಿನಗಳನ್ನು ಅಲ್ಲಿಯೇ ಕಳೆದಳು. ರಾವಣನ ಲಂಕೆಯಲ್ಲಿ ಕಳೆದಿದ್ದು 10 ತಿಂಗಳ ಕಾಲ ಮಾತ್ರ.